ಕೋಪ ಮಾಡ್ಕೊಬಿಡಕಣೋ. 1 ತೆಗ್ದೇ ಬಿಟ್ಟ ಡಿಸ್ಪ್ಲೇ ಹೋಗಿ. Okay, let's go. What is up fam? Hi, so welcome back to my new vlog. Guys, ಇವತ್ತಿನ ವ್ಲಾಗ್ ಅಲ್ಲಿ ನಾವು ಒಂದು ದೊಡ್ಡ ಸ್ಟೆಪ್ ತಗೊಳ್ತಾ ಇದೀವಿ. ನಮ್ಮ 17 Pro Max ಅಲ್ಲ 16 Pro Max ನ ಇವತ್ತು ಡ್ರಾಪ್ ಟೆಸ್ಟ್, ಆ ಟೆಸ್ಟ್, ಈ ಟೆಸ್ಟ್, ಎಲ್ಲ ಟೆಸ್ಟ್ ಮಾಡ್ತಾ ಇದೀವಿ. ಇವತ್ತೇನೇನು ಮಾಡ್ತಾ ಇದೀವಿ ಅಂದ್ರೆ, ಒಂದು ಇದ್ರ ಮೇಲೆ ಮಲ್ಟಿಪಲ್ ಗಾಡಿಗಳು ಲೈನಿಗೆ ಒಬ್ಬೊಬ್ಬರೇ ಗಾಡಿ ಹತ್ತಿಸ್ತೀವಿ. ಇನ್ನೊಂದು ನಮ್ಮ ರಾಣಿಗೆ ಕ್ಯಾಚ್ ಇಟ್ಕೊಂಬರಕ್ ಕೊಡ್ತೀವಿ. ಇನ್ನೊಂದು ಕ್ಯಾಚ್ ಆಡ್ತೀವಿ. ಮತ್ತೆ ಇನ್ನೊಂದು ನೀರಲ್ಲಿ ಡುಬ್ಕಿ ಮಾಡ್ತೀವಿ. ಮತ್ತೆ ಇನ್ನೇನ್ ಮಾಡ್ತೀವಿ ಮಾಡ್ತೀವಿ ನೋಡಿ, ಚುಂಗಿ ಆಡೋಣ. ಏನೇನಾಗುತ್ತೆ ಎಲ್ಲ ಮಾಡ್ತೀವಿ. ಲೆಟ್ಸ್ ಗೋ ಅಂಡ್ ವೇಟ್ ಮಾಡಿ. ಇದು ಕತೆ ಏನು ಅಂದ್ರೆ ಎಂಡಲ್ಲಿ ಹೇಳ್ತೀನಿ ಕತೆ ಏನು ಅಂತ. ಈ ಕಾಮೆಂಟ್ ಹಾಕ್ತೀರಾ ನಮಗೆ ಕೊಡ್ಬೋದಿತ್ತಲ್ಲ ಅಂತ. ಸೊ ಎಂಡಲ್ಲಿ ಹೇಳ್ತೀನಿ ಕತೆ ಏನು ಅಂತ. ಬನ್ನಿ. ಮಾತಾಡ್ಬೇಕು ಅಂತ ನಿಮ್ಗೆ ಅನ್ಸೋದಿಲ್ವೇನು? ಮಾತಾಡಿ. ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಏನ್ ಮಾಡೋಣ ಫಸ್ಟ್ ಗಾಡಿಗಳು ಲೆಟ್ಸ್ ಗೋ. ಗೈಸ್ ಫೋನ್ ಇಡ್ತಾ ಇದೀನಿ. ಹಿಂಗಿಡ್ಲಾ ಯೋಚನೆ ಹಿಂಗ ಸ್ವಲ್ಪ ಹಿಂದೆ ನೋಡಿ. ಆನ್ ಇದೆ ಕ್ಯಾಮ್ರಾ ಎಲ್ಲ. ಹಲೋ ಎಲ್ಲ ಇದೆ. ಹಿಂಗಿಡ್ಲಾ? ಅಯ್ಯೋ ಭಯ ಆಗ್ತೈತೆ ನನ್ಗೆ. ಇಲ್ಲಿಡ್ತೀನಿ. ದೇವ್ರೇ ಕಾಪಾಡಪ್ಪ. ಲೆಟ್ಸ್ ಗೋ. ಅನ್ನ ತಿಂತಾರಣ್ಣ ಈ ನನ್ನ ಮಕ್ಕಳು. ದಿನ ಮಲ್ಕೋದ್ 3 ಗಂಟೆ ಆಗ್ತದೆ. ಬೆಳಗ್ಗೆ 6 ಗಂಟೆಗೆ ಎದ್ದೋಳತ್ ನಾನು. ಈ ನನ್ನ ಮಕ್ಕಳು ಒಂದೊಂದಲ್ಲ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಗೈಸ್ ಈಗ ಪ್ಲಾನ್ ಏನು ಅಂದ್ರೆ, ಇಲ್ಲಿಂದ ಸೈಕಲ್ ಇಂದ ಲೈನಾಗಿ ಬೈಕ್ಗಳು ನಿಂತಿದ್ದೇವೆ. ಇಲ್ಲಿ ಒಂದೊಂದೇ ಬೈಕ್ ಈಗ ಸೈಕಲ್ ಜೊತೆಗೆ ಹತ್ತುತ್ತೆ. ನಾನು ಲಾಸ್ಟ್ ಸೈಕಲ್ ಅಲ್ಲಿ ಬರ್ತೀನಿ. ಲೆಟ್ಸ್ ಗೋ. ಟುಮ್ 3, 2, 1 ಸ್ಟಾರ್ಟ್. ಈಗ ಕತೆ ಏನು ಅಂದ್ರೆ, ಫಸ್ಟ್ ಸೈಕಲ್ ಇಂದ ಸ್ಟಾರ್ಟ್ ಮಾಡೋಣ ಅಂತ. ಆ ಆನೆ ಬೈಕ್ ಇದ್ರ ಮೇಲೆ ಹತ್ತಿದ್ರೆ ಇಲ್ಲ ಆನೆ ಬೈಕ್ ಅದ್ರ ಮೇಲೆ ಹತ್ತಿದ್ರೆ ಹಾಳಾಗೋಗುತ್ತೆ ಫಸ್ಟೇ. ಅದಕ್ಕೆ ಸೈಕಲಿಂದ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಗೈಸ್ ಮಜಾ ಬರುತ್ತೆ. ನಾನು ಆಲ್ಮೋಸ್ಟ್ 1 ವರ್ಷ ಯೂಸ್ ಮಾಡಿರೋ ಫೋನ್ ಅದು. ನಾನು ತುಂಬ ಮನಸ್ಸಿಂದ ಇಷ್ಟಪಟ್ಟು ತೊಗೊಂಡಿದ್ದು ಫೋನು. ಅಲ್ಲಿ ಬಿದ್ದಿರೋದು ನೋಡೋಕೆ ಬೇಜಾರಾಗ್ತಿದೆ. ಎನಿವೇಸ್ ಸ್ಟಾರ್ಟ್ ಮಾಡೋಣ. ಹಿಂಗೆ ಹೋಗಿ ಒಂದ್ಸರಿ ಕುಕ್ಕಿ ಹೋಗ್ತೀನಿ ಗೈಸ್. ಅಯ್ಯೋ 1 ನಿಮಿಷ, ಸೈಕಲ್ ಹೋಗ್ತಾ ಇಲ್ಲ. ರೆಡಿ 3, 2, 1 ಗೋ. ಬನ್ನಿ. ಅಯ್ಯೋ ಗೈಸ್ ಬನ್ನಿ. ಇಲ್ಲಿ ಮುಂದೆಗಡೆ ಡಿಸ್ಪ್ಲೇ ಹೊಡೆದೋಗಿದೆ, ಕ್ರ್ಯಾಕ್ ಆಗಿದೆ, ಸ್ಕ್ರಾಚಸ್ ಆಗಿದೆ. ಇಲ್ಲಿ ನೋಡಿ, ಬ್ಲೋ ಇಲ್ಲ ಅನ್ಸುತ್ತೆ. ಟುಮ್ ಗಾಡಿಲಿ ಬ್ಲೋ ಇಲ್ಲ ಅನ್ಸುತ್ತೆ, ಅದಕ್ಕೆ ಕರೆಕ್ಟಾಗಿ ಆಗಿಲ್ಲ. ಈಗ ಟೆಸ್ಟ್ ನಂಬರ್ 2 ಲೆಟ್ಸ್ ಗೋ. ಟಾಸ್ಕ್ ನಂಬರ್ 2 ಏನು ಅಂದರೆ, ನಮ್ಮ ರಾಣಿಗೆ ಕ್ಯಾಚ್ ಹಾಕ್ತೀನಿ. ಹಿಡಿತಾಳ ನೋಡೋಣ. ರಾಣಿ ಹಾಂ 3, 2 ಎತ್ಕೊಂಬಾರೆ. ರಾಣಿ ತಗೋ. ಏಪಾ ಗ್ಲಾಸ್ ಪೀಸ್ ಎಲ್ಲ ಕಚ್ಕೊಂಡ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಗೈಸ್. ಗ್ಲಾಸ್ ಪೀಸ್ ಎಲ್ಲ ಕಚ್ಕೊಂಡ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಬೇಡ ನಮ್ಮ ರಾಣಿದು. ಎನಿವೇಸ್ ಈಗ ಕ್ಯಾಚ್ ಆಡೋಣ. ಲೆಟ್ಸ್ ಗೋ. ನಾನು ಟುಮ್ ಟೀಮು, ನಮ್ಮ ಅಪ್ಪ CC ಟೀಮು. ಹೋಗ್ರಿ ಕ್ಯಾಚ್. ಹಾಂ ಸೈಡ್ ಯಾರಿಗೆ ಸಿದ್ದೀನಿ ಸರ್ಪ್ರೈಸ್ ಥ್ರೋ. ಯಾರಿಗಾದ್ರೂ ಬರ್ಬೋದು. ಕ್ಯಾಚ್ ಹಿಡಿದ್ರೆ 500 ರೂಪಾಯಿ. ಬಿಟ್ರೆ ಫೋನು ನಮಗೆ ವಾಪಸ್ ನೀವು ಹೊಸದು ಕೊಡಿಸ್ಬೇಕು. ಹಾಂ ಮೇಲಾಕಿ ಅಂಕಲ್. ರಾಣಿ ತೋರ್ಸಕ್ ರೆಡಿ. ಹಾಂ 1, 2, 3, 4. ನಾನು ಮುಟ್ಬೇಡ.
ಏನೋ ಊದ್ಕೊಂಡ್ಬಿಡೈತೆ ಊದ್ಕೊಳ್ಳೋ ತರ ಏಟ್ ಬಿತ್ತೇನೋ ಇರೋಣ ಅಲ್ಲ ಎಲ್ಲಿ ಬಿತ್ತು ಇಲ್ಲಿ ಬಿದ್ದು ಊದ್ಬಿಟ್ಟಿದೆ. ಲಾಸ್ಟ್ ಬಿಟ್ಬಿಡೋಣ ಸರಿ ನಾವೇ ಬೇಕಂತ ಅದು ಗ್ಲಾಸ್ ಇನ್ನೊಂದ್ಸರಿ ಹಾಕನಾ ಎಲ್ರು ಹಾಕಲ್ಲ ಹಿಡಿಬೇಡ್ರಿ ಎಲ್ರು ಹಾಕಲ್ಲ ಆಯ್ತಾ 3 2 ಎಷ್ಟು ಹೈಟ್ ಎಸಿತ್ತೆ ನೋಡೋಣ. ಜಾಸ್ತಿ ಐತೆ ಹೊಡೆದೋಗ್ಬಿಡುತ್ತೆ ಕಣೋ. ಆಮೇಲೆ ಹಾಕ್ಬಿಟ್ಯಾ 3 2 1 ಡಿಸ್ಪ್ಲೇ ಹೋಗಿ ಶೇಟ್ ಚಿಪ್ಪೆ ಎಗ್ರಬಿಟ್ಟೈತೆ ಚಿಪ್ಪೆ ಎಗಿರ್ತು. ಏನಿದು ಇದನ್ನ ವಾಪಸ್ ಕೊಡಲ್ಲ ಅನ್ಬೇಕೀಗ ಅವನು. ಕ್ರೇಜಿ ಮಜಾ ಇರುತ್ತೆ. ರೆಡಿ ಈಗ ಸಾಕ್ಬಿಡ್ರ ಇಲ್ಲ ಸಾಯ್ಲಿ ಈಗ ಸಾಯ್ಲಿ ನೆಕ್ಸ್ಟ್ ಒಬ್ಬೊಬ್ರೆ ಅಲ್ಲ ಬೀಳ್ಸೋದು ಬೀಳ್ಸೋದು ಹೌದು 3 ಯೋಚನೆ ಮಾಡ್ತೀಯ ಅಲ್ಲಿ 3 2 ಬೇಗ ಹಾಕೋ 3 2 1 ಒಂದ್ ಕೆಲಸ ಮಾಡೋಣ ಈ ಕಡೆ ಮಾಡೋಣ ಆ ಕಡೆ ಗ್ಲಾಸ್ ಪೀಸ್ಗಳು ಬಿದ್ರೆ ಪ್ರಾಬ್ಲಮ್. ಗಾಡಿಗಳ ಸೈಡ್ಗೆ ಹಾಕ್ರಿ ಹಾಕಿ 3 2 1 ಗೋ. ಗೈಸ್ ಡಿಸ್ಪ್ಲೇ ಬಂತು, ಸ್ಕ್ರೀನ್ ಗಾರ್ಡ್, ಟೆಂಪರ್ ಗ್ಲಾಸ್ ಬಂತು. ಇವಾಗ ಇನ್ನೂ ಆನೆ ನಾನು ಹಾಕ್ತೀನಿ ನಮ್ಮಪ್ಪ ಇಷ್ಟಾದ್ರೂ ಚೆನ್ನಾಗಿದೆಯಲ್ಲ ಅದು ಯೋಚನೆ ಮಾಡು. 3 2 3 ಚಂದ್ರ ಬೆಂಕಿ ಬಂತು ಕ್ರೇಜಿ ಆಗೊಂದು. ರೆಡಿ ಇಲ್ಲ ಗೈಸ್ ಇವಾಗಿನ ಗೇಮ್ ಏನು ಅಂದರೆ ಅಲ್ಲೊಂದು ಸರ್ಕಲ್ ಡ್ರಾ ಮಾಡಿದ್ದೀವಿ. ಆ ಸರ್ಕಲ್ ಒಳಗೆ ನಮ್ಮ ಫೋನು ಕ್ಲೀನಾಗಿ ಲ್ಯಾಂಡ್ ಆದರೆ ನಾವು ವಿನ್ ಆಗ್ತೀವಿ. ರೆಡಿನಾ? ಸರ್ಕಲ್ ಒಳಗೆ ಒಂದೊಂದೇ. ರೆಡಿನಾ? ಒಂದೊಂದೇ ಚಿಂದಿ ಆಗ್ಬಿಡ್ಲಿ. ರೆಡಿ 3 2 1 ಅಯ್ಯೋ ಕೊಡ ಇಲ್ಲಿ ಗೈಸ್ ನೆಕ್ಸ್ಟ್ ನಾ ಅಪ್ಪ 1 2 3 ಅಯ್ಯೋ ಫಾಸ್ಟ್ ಐತೆ. ರೆಡಿ ನಮ್ಮ ಗೈಸ್ ಈಗ ಹಿಂಗ್ ಡಿಸ್ಪ್ಲೇ ಆಗಿ ಕ್ಯಾಮ್ರಾ ಬೇಜಾರಾಗ್ತಿತ್ತು ನಂಗೆ. ಎಷ್ಟು ಮಿಸ್ ನೀನ ಇವಳು ಕೊಡು ಇವನು ಕೊಡು ಅವನು ಕೊಡು. ಲೇಡೀಸ್ ಫಸ್ಟ್ ನೀನು ಆಡೋಣ. ಗೊತ್ತಾಗಿದೆ ಅವನಿಗೆ. ಅಯ್ಯ ಉಲ್ಟಾ ಹಾಕ್ಬೇಕಿತ್ತು. ಆಡ ಬೇಗ ರೆಡಿ 3 2 1 ಸ್ವಲ್ಪ ಸ್ಲೋ ಇದು ಆಗಿಲ್ಲ. ಈಗ ಇನ್ನೊಂದ್ಸರಿ ಇಲ್ಲ ಬೇರೆ ಗೇಮ್ ಮಾಡೋಣ ಗೈಸ್. ಇದು ಆಗಿಲ್ಲ, ನೆಕ್ಸ್ಟ್ ಟೈಮ್ ಮಾಡೋದು ನೋಡೋಣ ಗೈಸ್. ಟೈಮ್ ಫಾರ್ ಅ ಡ್ರಾಪ್ ಟೆಸ್ಟ್. 6 ಅಡಿ ಹತ್ತತ್ರ ಇರೋ ನಾನು ಒಂದು 3 ಅಡಿ ಆನೆ ಮೇಲೆ ಕೂತ್ಕೊಂಡು ಇಲ್ಲಿಂದ ಇಲ್ಲಿ ಬರೋ ಹಿಂದೆ ಬರೋ ಇಲ್ಲಿಂದ ಫೋನ್ನ ಬಿಟ್ರೆ ಏನಾಗುತ್ತೆ ಅಂತ ಬಿಡ್ಲಾ? ರೆಡಿ 3 2 1 ಬೀಳ್ಸ್ಬಿಟ್ಟಿರ ಕಣೋ. ಇಳಿಸೋದೆಲ್ಲ ಓಡೋಗ್ತಾನ ಅವನು. ಹೌದಾ? ನಾನು ಹಿಂಗೆ ಹಿಡ್ಕೊಂಡು ಹೇಳ್ಬಿಡ್ತೀನಿ ಆಮೇಲೆ. ಬಿಡು ಒಂದು ನಿಮಿಷ ಬಿಡು 2 1 ಇಲ್ಲ ಮಜಾ ಇಲ್ಲ. ಇನ್ನೊಂದು ರೆಡಿ 3 2 1 ಏನು ಉಳ್ದಿಲ್ಲ ಅಲ್ಲ ಹಾಗಾಗಿ. ಗೈಸ್ ಈಗ ಇನ್ನೊಂದು ಡ್ರಾಪ್ ಟೆಸ್ಟ್ ಮಾಡೋಣ ಬನ್ನಿ, ಮೇಲೆ ಹೋಗೋಣ. ಇವಾಗ ಸುಮ್ಮನೆ ಬೀಳ್ಸೋದು ಬೇಡ. ಪ್ಲಾನ್ ಏನು ಅಂದರೆ ನಾನು ಸಲ ಜಗಳ ಆಗ್ತಿರ್ತಾ ನಮ್ಮ ಕೋಪ ಬಂದು ಫೋನ್ ಬಿಸಾಕ್ಬಿಡ್ತೀನಿ. ರೆಡಿನಾ? ಏನೋ ಸರ್ ನೀನು ಸುಮ್ಮನೆ ಇರೋ ಹಾಂ 3 2 1 ಸ್ಟಾರ್ಟ್. ಹಾಂ ಏನು ಜಾಸ್ತಿ ಮಾತಾಡ್ಬೇಡ, ಲಿಮಿಟಲ್ಲಿ ನಾಯಿ ರೆಡಿ. ಹಾಂ ಏನು ಒಂದು ನಿಮಿಷ ಕಾಲ್ ಬರ್ತಾ ಇದೆ. ಕಾಲ್ ಬರ್ತಿದೆ. ಕೆಳಗಡೆ ಏನ್ ಮಾಡ್ತಿದ್ದೆ ಚಂದ್ರ?
ಕೊಡು ಹಾಕಿ ಮತ್ತೆ ಗೈಸ್ ಒಂದ್ಸರಿ ಬಿಸಾಕಿದ್ವಿ ಅವರು ಕೆಳಗಡೆ ಅವ್ರು ವಿಡಿಯೋನೇ ಹಿಡ್ದಿಲ್ಲ ಇನ್ನೊಂದ್ಸರಿ ಏನು ರೆಡಿನಾ? ವಾ ಚಿಕ್ಕ ಚಿಕ್ಕ ಗ್ಲಾಸ್ ಕೊಡಿದಾವಪ್ಪ ಹಾಂ ಚುಚ್ಕೊಳ್ತಾ ಒಂದು ಇಲ್ಲಿಟ್ಕೋ ಸರ್, ಇಲ್ಲಿಟ್ಕೋ. ತುಂಬ ಹಲೋ ಒಂದು ನಿಮಿಷ ಇರೋ ಹಲೋ ಏನು ಒಂದು ನಿಮಿಷ ಕಾಲಲ್ಲಿ ಇದ್ದೀನಿ ಇರೋ ಕಾಲಲ್ಲಿ ಇದ್ದೀನಿ ಮಾತಾಡ್ತಾನೆ ಏಯ್ ಕಾಲಲ್ಲಿ ಇದ್ದೀನಿ ಕೋಪ ಮಾಡ್ಕೊಬಿಡ ಕಣೋ. ಕೇಳಿಸ್ತಾ ಇಲ್ಲ ಮಾಡ್ಕೊಂಬಿಡ ಅಂದಿಷ್ಟು ಬದುಕಿದ್ಯಾ ಫೋನ್ ಅದು ಕೆಳಗಡೆ ದೊಡ್ಡ ಸಾಕರ್ ನೀವು ಏನದು ಹಾಕಿ. ಜೀವನೇ ಇಲ್ಲ ಇದರಲ್ಲಿ ವಾಟರ್ ಟೆಸ್ಟ್ ಮಾಡಿ ಬರೋಣ ಯಾವುದಕ್ಕೂ ನೋಡಿ ಪೀಸೇ ಕೈಗೆ ಬಂದಿದೆ ಕ್ಯಾಮ್ರಾಗ ಇನ್ನೂ ಏನಾಗಿಲ್ವಲ್ಲ ಅಂತ ನನಗೆ ಬೇಜಾರು 3 2 1 ಸರಿ ಓಕೆ ಅವ್ರ ನಂಬರ್ ಇದ್ರೆ ವಿಶ್ ಮಾಡ್ಬಿಡ್ತೀನಿ. ಏನು ಮಾಡಿದ್ರಿ DMI ನಂಬರಲ್ಲಿ ಏನೂ ಗೊತ್ತಿಲ್ಲ ನನಗೆ ಅದೆಲ್ಲ ಮಾಡಬೇಕಿತ್ತು ಫಸ್ಟೇ. ಎನಿವೇಸ್ ಈಗ ಫೋನ್ ಹೆಂಗಿದೆ ಅಂತ ನೋಡಿ ಕ್ಲೋಸಪ್ ಅಲ್ಲಿ. ಕೋಶ ಇದ್ರೊಳಗೆ ಏನಿದೆ ನೋಡೋಣ ಈಗ. ತೆಗಿಬೇಡ. ಏನಿದು? ಓ ನೋಡಿ ಗೈಸ್ ಒಳಗೆ ಹೆಂಗಿದೆ. ಕ್ಯಾಮ್ರಾಗ ಏನಾಗಿಲ್ವಲ್ಲ ಇದು ಕ್ಯಾಮ್ರಾ ಒಂದು ಏನಾದ್ರು ಚಚ್ಚನ ಸೈಜ್ ತೊಂಬ ಹಿಂಗೆ ಇಟ್ಬಿಟ್ಟು ಚಚ್ಚನ ಹಿಂಗೆ ಪಟ್ಟಣ. ಅಯ್ಯೋ ನೋಡು ಇದು ಗ್ಲಾಸ್ ಪೀಸ್ ಎಗರ್ತಿದೆ ಇಲ್ಲೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡ್ಬೇಕು ಆಮೇಲೆ. ಹಂಗಲ್ಲ ಇದು ಹ್ಯಾಮರ್ ತೊಂಬ. ಕ್ಯಾಮ್ರಾ ತೋರಿಸ್ತೀನಿ ನೋಡಿ. ಹುಷಾರ್ ಕೈ ಸುಚ್ಕೊಂಡು. ಓಪನ್ ಆಗ್ಬಿಟ್ಟು ಮಾಡಲ ಬೇಡ ಇಷ್ಟು. ಓ ಕ್ಯಾಮ್ರಾ ನೋಡಿ ಏನು ಕ್ರೇಜಿ ನೋಡು ಕ್ಯಾಮ್ರಾ ತೆಗ್ದೇ ಬಿಟ್ಟ. ಕ್ರೇಜಿ ವಿಷಯ ಒಳಗೆ ನೋಡಿ, ಏನ್ crazy? ಗೊತ್ತಾವ ಯಾರಿಗೆ ಐಫೋನ್ ಬೈ ಗೊತ್ತಿಲ್ಲ ನೋಡಿ. ಒಳಗಿಂದ ನೋಡಿ ಹೆಂಗಿದೆ. ಇಲ್ಲ ಜಜ್ಜನ ಬ್ಯಾಟ್ರಿ ಕ್ಯಾಮ್ರಾ ಒಳಗಿರೋ ಕಾರ್ಡ್ ಗೀಡ್ ಎಲ್ಲ ಚೆನ್ನಾಗೇ ಇದೆ. ಇದನ್ನ ಯಾಕೆ ಹಿಂಗೆ ಬಿಡಬೇಕು ಅಂತ ನಾನು. ಸಾಕು. ಫೋನ್ ಬೇಕಾ ಬೇಡವಾ? ಕ್ಲೋಸ್ ಮಾಡಿ ಬನ್ನಿ. ಇಲ್ಲ ಫೋಲ್ಡಿಂಗ್ ಫೋನ್ ಆಗೋಯ್ತಣ. ಸ್ಯಾಮ್ಸಂಗ್ ಗ್ಯಾಲಕ್ಸಿ ನಮ್ದು. ಅಲ್ಲ 18 ಬರ್ತೈತಲ್ಲ ಫೋಲ್ಡಿಂಗ್ ಅದೇ ತರ. ಸೇಮ್ ಹಿಂಗ್ ಮಾಡಕ್ ಹೋಗಿ ಹಿಂಗ್ ಮಾಡಿದ್ದೆ ನಾನು ನನ್ನ ಫೋನ್ ಅರ್ಧ. ನೋಡಿ ಬ್ಯಾಟ್ರಿ ಕೊಡೋ. ನೋಡಿ ಬ್ಯಾಟ್ರಿ ಬಸ್ಟ್ ಆಗ್ಬಿಡುತ್ತೆ. ಬ್ಯಾಟ್ರಿಗಿಂತ ಮತ್ತೆ ಸಿಗು ನಾನಿಲ್ಲಪ್ಪ ನಾನು ಫಸ್ಟ್ ಟೈಮ್ ಬಸ್ಟ್ ಆದಂಗಿದೆ. ಬೇಡ ಅಂತ ಹೇಳ್ತೀನಿ. ಏಯ್ ಕೊಡೋ. ಫೋನ್ ಯಾವ್ದಾದ್ರು ಹಂಗೆ ಗುರ್ತು ಸಿಗ್ಲಿಲ್ವಾ? ಸ್ಯಾಮ್ಸಂಗ್ ಐಫೋನ್ ಅಂತೀರಾ ಅಂತ ಆಮೇಲೆ ಡ್ರಾಪ್ ಟೆಸ್ಟ್ ಒಂದೇ ಒಂದು ಲಾಸ್ಟ್ ಎಲ್ಲ ಬೇಡ ಅಂತವ್ರೆ. ಅಲ್ಲ ಕ್ಯಾಮ್ರಾ ಮೇಲೆ ರೆಡಿ ಗೈಸ್ ಅಲ್ಲಿ ನೋಡಿ ಅವನು ಬೈಕ್ ಯಾವ ಕಡೆ ಹತ್ಬಿಟ್ಟು ನೀವು ನಾನು ಸುಟ್ಟೆ ಹೋಗ್ತೀನಿ. ರೆಡಿ ಬ್ಯಾಟ್ರಿ ಮೇಲಲ್ಲ ಇದ್ರ ಮೇಲೆ ಕ್ಯಾಮ್ರಾ ಮೇಲೆ 3 2 1 ಹೌದಾ ಹಿಂಗ ಅಲ್ಲ ಕೇಳಿಲ್ಲ ಹಿಂಗ ಹಾಕೋ ಫ್ಲಾಟ್ ಹಾಕೋ ಹಂಗ ಹಾಕೋ 3 2 1 ಏನೂ ಆಗಿಲ್ಲ. ಸಾಕು ಬಿಡಿ ಬ್ರೋ. ಸಾಕು ಚಟ್ನಿ ರುಬ್ತವ್ರೆ. ಕ್ಯಾಮ್ರಾಗ ಏನೂ ಆಗ್ತಾಯಿಲ್ಲ ಗೈಸ್ ಇದರಲ್ಲಿ. ಎಷ್ಟು ಗ್ಲಾಸ್ ಪೀಸ್ಗಳು ಬಿದ್ದಿದೆ ಎಲ್ಲ ಒರೆಸ್ಬೇಕು. ಇದನ್ನೆಲ್ಲ ಅದಕ್ಕೆ ಮೇಲೆ ಬಂದ್ ಮಾಡ್ತಾ ಇದೀವಿ, ಕೆಳಗೆ ಹೋಗಿಲ್ಲ. ಓಕೆ ಗೈಸ್ ಫೈನಲಿ ಡ್ರಾಪ್ ಟೆಸ್ಟು ಎಲ್ಲನೂ ಮುಗೀತು. ಫೋನ್ ಚಿಂದಿ ಚೂರಾಗ್ಬಿಟ್ಟಿದೆ. ಈಗ ಕತೆ ಏನು ಅಂದರೆ ನಂದು ಇದರಲ್ಲಿ ವ್ಯಾರಂಟಿ ಇದೆ, ಇದಕ್ಕೆ ವಾಪಸ್ ಬರುತ್ತೆ. ಈ ಫೋನ್ ಕಂಪ್ಲೀಟ್ ಹಾಳಾಗ್ಬಿಟ್ಟಿದೆ. ಅದಕ್ಕೆ ನಮ್ಗೊಬ್ರು ಗೊತ್ತಿರೋರು ಹೇಳಿದ್ರು ಈ ಥರ ಮಾಡಿ ತೊಗೊಂಬನ್ನಿ ಅಂತ. ಅದಕ್ಕೆ ಈ ಥರ ಮಾಡಿ ತೊಗೊಂಡು ಹೋಗ್ತಾ ಇದ್ದೀನಿ. ಆ ಗೊತ್ತಿರೋರು ಯಾರು ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಅವ್ರ ಕೆಲಸ ಹೋಗ್ಬಿಡುತ್ತೆ. ಬಟ್ ದಿಸ್ ಇಸ್ ಅ ಡ್ರಾಪ್ ಟೆಸ್ಟ್. ಯೂಟ್ಯೂಬಲ್ಲೆಲ್ಲ ಡ್ರಾಪ್ ಟೆಸ್ಟ್ ಮಾಡೋರಲ್ಲ ಅದೇ ಮಾಡೋದು. ವ್ಯಾರಂಟಿ ಇಟ್ಕೊಂಡು ಡ್ರಾಪ್ ಟೆಸ್ಟ್ ಮಾಡಿ ಹೊಸ ಫೋನ್ ತೊಗೊಳ್ತಾರೆ ಆಬ್ವಿಯಸ್ಲಿ. ಸೊ ರಿಯಾಲಿಟಿ ನಾನು ಹೇಳ್ತಾ ಇದ್ದೀನಿ. ಸೊ ಹಿಂಗಿದೆ ಕತೆ. ಕೊಡಪ್ಪ ಇಲ್ಲಿ ನಾನು 1 ವರ್ಷ ಯೂಸ್ ಮಾಡಿದ ಫೋನು ಐಫೋನು 1 TB ನೋಡಿ ಹಿಂಗಾಗಿದೆ. ಈಗ ಈ ಫೋನ್ ಹೋಗಿ ಹೊಸ ಫೋನ್ ಬರುತ್ತೆ. ಅಯ್ಯೋ ಆ ಹೊಸ ಫೋನ್ ಬರೋಕ್ಕೆ ಎಷ್ಟು ದಿನ ಆಗುತ್ತೆ ಏನು ಅಂತ ಗೊತ್ತಿಲ್ಲ. ಈಗ ಹೋಗ್ಬಿಟ್ಟು ನಾನು ಕೊಟ್ಬಿಟ್ಟು ಬರ್ತೀನಿ ಈ ಫೋನ್ನ. ಎಸ್ ಈ ಫೋನ್ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋಣ. ಬಟ್ ಎಲ್ಲಿ ಕೊಡ್ತಾ ಇದ್ದೀನಿ ಅಂತ ನಾನು ತೋರಿಸಲ್ಲ. ವಾಪಸ್ ಬರೋದೇನು ಅಂತ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಬಟ್ ನಾನು ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ. ನಾನು ಮತ್ತು ನಮ್ಮ CC ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀವಿ. ಬಟ್ ಹಿಂಗಾಗಿದೆ ಫೋನ್ ನೋಡಿ ಗೈಸ್. ಐಫೋನ್ ತಗೊಳ್ಳೋದೇ ಒಂದು ಕನಸು. ತಗೊಂಡ್ಮೇಲೆ ಹೊಡೆದಾಕ್ತೀವಿ ಅಂತೆಲ್ಲ ನಾನು ಲೈಫಲ್ಲೂ ಅನ್ಕೊಂಡಿರ್ಲಿಲ್ಲ ಅಲ್ವಾ. ಈಗ ಕಾಮೆಂಟ್ ಹಾಕ್ತಾರೆ ಯಾರು ಕೊಡ್ಬೋದಿತ್ತು ಅಂತೆಲ್ಲ. ಗೈಸ್ ಇದು ನನಗೆ ಬೇಕು. ಅಯ್ಯೋ ಗ್ಲಾಸ್ ಪೀಸ್ ಇದೆ, ಹುಷಾರು. ಎಷ್ಟು ಗ್ಲಾಸ್ ಪೀಸ್ಗಳಿದ್ದಾವೆ ಇಲ್ಲಿ. ಎಲ್ಲ ಪೀಸ್ಗಳನ್ನ ಜೇಬ್ಗೆ ಹಾಕೊಂಡು ಆರಾಮಾಗಿ ತಗೊಂಡು ಹೋಗಿ ಕೊಟ್ಬಿಟ್ಟು ಬರೋಣ. ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡಬೇಕು. ನಂಗೆ ಅಲ್ಲೇ ಏನೋ ಚುಚ್ಕೊಂಡಿದೆ ಅಂತ ಫೀಲಿಂಗು. ಇದಕ್ಕೆಲ್ಲ ಗ್ಲೌಸ್ ಹಾಕೊಂಡು ಮಾಡ್ಬೇಕು ಅನ್ಸುತ್ತೆ. ಏನೋ ಗ್ಲಾಸ್ ಪ್ರೂಫ್ ಗ್ಲೌಸ್ ಏನಾದರೂ ಇರುತ್ತೆ ಅನ್ಸುತ್ತೆ. ನಾವು ಅದೆಲ್ಲ ಏನೂ ನೋಡ್ಕೊಂಡೇ ಇಲ್ಲ. ಅನ್ಎಜುಕೇಟೆಡ್ ಸ್ವಲ್ಪ, ಅರ್ಥ ಮಾಡ್ಕೊಳ್ಳಿ. ಬನ್ನಿ ಈಗ ಈ ಫೋನ್ ಏನು ಕತೆ ಅಂತ ನೋಡೋಣ. ಒಬ್ರಿಗೆ ತೋರಿಸ್ಬಿಟ್ಟು ರಿಯಾಕ್ಷನ್ ತೊಗೊಳ್ಳೋಣ. ಸಂಜೆ ಹೆಂಗಿದೆ ನೋಡು ಫೋನ್ನ.
ಇದೆಲ್ಲೊಂದು ಕನ್ಸು ಫೋನ್ ಒಳಗಡೆ ಏನಿರುತ್ತೆ ನೋಡೋದು ಐಫೋನ್. ಐಫೋನ್ ಒಳಗೆ ಏನಿದೆ ಅಂತ ನಾನು ಇವತ್ತು ಎಲ್ಲರೂ ತೋರ್ಸೋದಕ್ಕೆ ಹೊಡೆದಾಕಿದ್ದೀನಿ. ಹೌದು ಹೆಂಗ್ ಖಂಡಿತ ಇದು ನೋಡಿ ಎಲ್ಲ ಫ್ರಂಟ್ ಹೊಡೆದಾಕ್ಬಿಡೋಣ. ಫ್ರಂಟ್ ಬೇಡ, ಫ್ರಂಟ್ ಆಲ್ರೆಡಿ ಅಷ್ಟೇ ಹೊಡೆದೋಗೋದು ಫ್ರಂಟ್. ನಾನು ಎಷ್ಟು ಬೇಜಾರಾಗ್ತದೆ ಗೊತ್ತಾ, 1 ವರ್ಷ ಯೂಸ್ ಮಾಡಿರೋ ಫೋನ್ ಇದು, ವ್ಲಾಗ್ ಮಾಡಿರೋ ಫೋನ್ 1 ವರ್ಷ ನಾನು. ಬಟ್ ಹಿಂಗ್ ಮಾಡ್ಬೇಕಾಯ್ತಲ್ಲ ಇವತ್ತು. ಇರ್ಲಿ, ಖುಷಿ ಇದೆ ಒಂದ್ ಕಡೆ. ಖುಷಿ ಇದೆ ಹೊಸ ಫೋನ್ ಬರುತ್ತೆ ಅಂತ. ಇನ್ನೂ ಹೊಡೆದಾಕ್ಬೇಕು ಅನಿಸ್ತಿದೆ, ಬಟ್ ಇವ್ರು ಯಾರು ಬಿಡ್ತಾ ಇಲ್ಲ ನನಗೆ. ಹೊಡೆದಾಕಕ್ಕೆ ಅಲ್ಲ, ಒಳಗಡೆದೆಲ್ಲ ಹಿಂಗ್ ಕಿತ್ತಿ ಎಳ್ದು ಎಲ್ಲ ಹಂಗೆಲ್ಲ ಮಾಡೋದು ಬೇಡ, ಸಾಕು. ಇವ್ರು ವಾಪಸ್ ಬರಲ್ಲ ಅನ್ನೋ ಭಯ, ಇಷ್ಟೇ ಸಾಕು. ಇರ್ಲಿ, ಓಕೆ, ಅಂಡರ್ಸ್ಟ್ಯಾಂಡ್. ಅದ್ರ ಖುಷಿ ಇತ್ತಪ್ಪ ಹೊಡೆದಾಕಿದ್ರೆ. ಉದ್ಧಾರ ಮಾಡೋದಕ್ಕಿಂತ ಹಾಳು ಮಾಡೋದ್ರಲ್ಲಿ ಖುಷಿ ಜಾಸ್ತಿ. ನಿಮ್ಮಂತವ್ರು ಕಣೋರೆ, ನಮ್ಗಂಗೆಲ್ಲ ಇಲ್ಲ. ನಮ್ಗೆ ಉದ್ಧಾರ ಮಾಡೋದ್ರಲ್ಲಿ ಖುಷಿ. ನಮ್ಮಂತವ್ರಿಗೆ ಚಾನ್ಸೇ ಇಲ್ಲ. ಫೋನ್ ಈಗ ಸಿದಾಯ್ತು, ಟುಮ್ ಅಂತ ಕೇಳೋಣ ಏನ್ ಅನಿಸ್ತಿದೆ ಅಂತ. ಹೆಂಗ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಒಂದೊಂದ್ಸತಿ ಕಾಲೇಜ್ ಜಗಳ ಆಡ್ತಾ ಇರ್ತೀವಿ, ಜ್ಞಾಪನ ಆಯ್ತಾ? ಅವಾಗ ಹೊಡೆದಾಕ್ಬಿಡೋಣ ಅನ್ಸ್ಬಿಡುತ್ತೆ. ಆಮೇಲೆ EMI ಐತೆ, ಇಲ್ಲ ಕಾಸ್ಟ್ಲಿ ಫೋನು ಬೇಡ, EMI ಫೋನ್ ಕಾಸ್ಟ್ಲಿ ಬೇಡ ಅಂತ ಕಂಟ್ರೋಲ್ ಮಾಡ್ಕೊಂತೀವಿ. ಇವತ್ತು ಸುಮ್ಮನೆ ಕ್ಯಾಶ್ ಎಲ್ಲ ಆಡಿ ತುಂಬಾ ಖುಷಿ ಆಗ್ತಿದೆ. ಇನ್ನು ನಾವು ಬಚ್ಚಾ ಗಿಚ್ಚಲ್ಲಿ ಆಡೋಣ ಅನ್ಕೊಂಡ್ವಿ, ಬೇಗ ಹೊಡೆದೋಯ್ತಿದ್ದು. ನಾವು ಇನ್ನು ಕುಂಟೆ ಬೆಳೆಲ್ಲ ಆಡೋಣ ಅನ್ಕೊಂಡ್ವಿ, ಇವರೆಲ್ಲ ಬೇಡ ಅಂತಿದ್ದಾರೆ. ಗ್ಲಾಸ್ ಪೀಸ್ ಅಲ್ವಾ, ಚುಚ್ಕೊಳ್ಳುತ್ತೆ ಕಾಲ್ಗೆ ಅನ್ನೋ ಭಯ, ಆ್ಯಂಡ್ ಬೇಡ ಅಂತ ಅನಿಸ್ತು, ಅದಕ್ಕೆ ಹೋಲ್ಡ್ ಮಾಡ್ತಿದ್ದೀವಿ. ಇಲ್ಲಿಗೆ ಮಜಾ ಇತ್ತು. ಬನ್ನಿ ಈಗ ನಾವು ಅಪ್ಪ ಅಮ್ಮಂಗೆ ತೋರ್ಸೋಣ ಫೋನ್ನ. ನಂಗೆ ಇಷ್ಟ ಆಗಲ್ಲ. ಯಾರೋ ಇವನು ಹೊಸ ಫೋನ್ ಹೊಡೆದಾಕ್ತಾನಲ್ಲೋ. ಹಿಂಗೆ ಮಾತ್ರ ಹಿಂಗೆ ಬೀಳ್ಸ್ಬಿಟ್ಟು ಹೋಗ್ಬಿಡು. ಬನ್ನಿ ಹೋಗೋಣ ಹೊಸ ಫೋನ್ ತರ್ತಾರಲ್ಲ ಅವಾಗ. ಗೈಸ್, ಈಗ ನಾವು ಅಪ್ಪ ಅಮ್ಮಂಗೆ ತೋರ್ಸೋಣ ಫೋನ್ ಏನು ಪರಿಸ್ಥಿತಿಗೆ ಬಂದಿದೆ ಅಂತ. ಬನ್ನಿ ರಿಯಾನಾ ಅವರೇ, ಹುಷಾರು, ಗ್ಲಾಸ್ ಪೀಸ್ ಇದೆ. ಅಯ್ಯೋ ಏನಿಲ್ಲ, ಅಯ್ಯೋಯ್ಯಪ್ಪ ಫುಲ್ ಟ್ರಾಫಿಕ್ ಜಾಮ್ ಆದಂಗೆ ಆಗ್ಬಿಟ್ಟಿದೆ ಅದು. ಚೆನ್ನಾಗಿದೆ ಫೋನು, ಮಜಾ ಆಯ್ತು ಹಚ್ಚಿಬೇಕಾದ್ರೆಲ್ಲ. ಮಜಾ ಇತ್ತು. ಅಷ್ಟು ಕಾಸ್ಟ್ಲಿ ಫೋನ್ ಯಾಕೆ ಹಿಂಗೆ ಮಾಡ್ತಾನೆ ಅಂತ ಫೀಲಿಂಗ್ ಆಗ್ತದೆ ನನಗೆ. ಸ್ವಲ್ಪ ದಿನ ಇರಿ, ಸರ್ಪ್ರೈಸ್ ಇದೆ. ಅಪ್ಪ ಏನಂತೀರಾ? ನಿಮ್ಮ ಫೋನ್ ಹಿಂಗೆ ಎಸೆನಾ? ನನ್ನ ಫೋನ್ ಮಾತ್ರ ಎಲ್ಲ ಎಸೆದ್ರು, ಎಲ್ಲರೂ ದಿಸ್ಕೊಂಡು ಎಸಿತೀನಿ ಈಗ ನೋಡಿ. ಅಲ್ಲ ಇದು ನೋಡಿದ್ರೆ ನೋಡು, ಬ್ಯಾಟ್ರಿ ಗಿಟ್ರಿ ಎಲ್ಲ ಹೆಂಗಿರುತ್ತೆ ಎಲ್ಲ ಹೆಂಗಿರುತ್ತೆ ಅಂತ ಗೊತ್ತಾಯ್ತದೆ ನೋಡಿ. ಇವಾಗ ಅದ್ರಲ್ಲಿ ಪಾರ್ಟ್ಸ್ ಇದೆ ಅದ್ರಲ್ಲಂತೂ ಗೊತ್ತಾಗತ್ತಲ್ಲ. ನೋಡಿದ್ರಾ? ಅಲ್ಲ ನೋಡಿ ಗೈಸ್, ನಮ್ಮ ಅಪ್ಪ ಅಮ್ಮಂಗೆ ನಾನು ಈ ಥರ ಒಳಗೆ ಏನಿರುತ್ತೆ ಐಫೋನಲ್ಲಿ ಅಂತ ತೋರಿಸ್ಬೇಕು ಅಂತ ಹೊಡೆದಾಕಿರೋದು ಇದನ್ನ. ಎಂತ ಒಳ್ಳೆ ಮಗ ನಾನು. ಬ್ಯಾಟ್ರಿ ನೋಡಿದೆ, ಬ್ಯಾಟ್ರಿ ಅಷ್ಟೇ. ಬ್ಯಾಟ್ರಿ ಇಲ್ಲ. ಇಲ್ಲಿ ಬನ್ನಿ, ಎದ್ದು ಬಂದು ನೋಡಿ. ಇದು ಮೈಕ್, ಇದು ಫ್ರಂಟ್ ಕ್ಯಾಮ್ರಾ, ಇದು ಫ್ರಂಟ್ ಕ್ಯಾಮ್ರಾ ಮೈಕು, ಮತ್ತೆ ಇದು ಸಿಮ್ ಕಾರ್ಡ್ದು. ಗೈಸ್ ಫೈನಲಿ ಬನ್ನಿ, ಈಗ ಇದನ್ನ ಹೋಗಿ ಬೇರೆ ಕತೆ ನೋಡ್ಕೊಂಬರೋಣ. ಲೆಟ್ಸ್ ಗೋ. ಆಪರೇಷನ್ ಸಕ್ಸಸ್, ಪೇಷಂಟ್ ಈಸ್ ಡೆಡ್. ಪೇಷಂಟ್ ಅಲ್ಲಪ್ಪ, ಅದೇ ಇದು ಪೇಷಂಟ್ ನಮ್ಮಪ್ಪ ಟುಮ್ ಇಬ್ರು ಒಂದೇ. ಆಪರೇಷನ್ ಸಕ್ಸಸ್, ಸಂಜಯ್ ಸಾರಿ, ಪೇಷಂಟ್ ಇಸ್ ಡೆಡ್. ನಿನ್ನೆ ನಾನು ಫೋನ್ನ ಕೊಡೋಕ್ಕೆ ಅಂತ ಹೋದೆ, ಬಟ್ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ನೋಡೋಣ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ ಏನಾಗುತ್ತೆ. ಆ ಫೋನ್ನ ತೊಗೊಂಡ್ರೆ ವಾಪಸ್ ಹೊಸ ಫೋನ್ ಬರುತ್ತಾ ಇಲ್ಲ ರಿಪೇರ್ ಆಗಿ ಬರುತ್ತೆ ಅನ್ನೋದು ನಂಗೆ ಗೊತ್ತಿಲ್ಲ. ಫಿಗರ್ ಔಟ್ ಮಾಡೋಣ. ಸೊ ವಿಲ್ ಅಪ್ಡೇಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಇವಾಗಲ್ಲಿ ಏನು ಮಾಡ್ತೀನಿ, ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್, ಬೈ ಬೈ, ಟೇಕ್ ಕೇರ್. ಏನಾಗುತ್ತೆ ಅಂತ ನೋಡಿ ಗೈಸ್, ಐ ಆಮ್ ಎಕ್ಸೈಟೆಡ್. ಯಾರ ಬೇಳೆನು ಬೇಯೋದಿಲ್ಲ,